ನಾಳೆ ಹೋರಾಟ ಮಾಡೋದಕ್ಕೆ ನಾವು ಟೆಂಪೋ ಟ್ರ್ಯಾಕ್ಸ್ ಅಲೋ ಮಾಡ್ತೀವಿ. ಹೋರಾಟ ಮಾಡೋರೆಲ್ಲರೂ ಹಕ್ಕಿದೆ, ಮಾಡ್ಬೋದು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ, ನಮ್ಮ ಸಮುದಾಯ ಭಾಳ ವರ್ಷಗಳಿಂದ 2A ಸೇರಿಸಿ ನಮ್ಮ ಸರ್ಕಾರ ಇದ್ದಾಗ 2Dದಲ್ಲಿ ನಮ್ಗೆ ಅಕಾಮಿಡೇಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಲಿಂಗಾಯತ 2Aದಾಗ ಇಲ್ಲ ಅಂತ ಲಿಂಗಾಯತರು, ಮರಾಠರು, ಜೈನರು, ಕ್ರಿಶ್ಚಿಯನ್ರನ್ನೆಲ್ಲ ಸೇರಿಸಿ 7% ಕೊಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದೇನಾದರೂ ಸೂತ್ರ ಕಂಡುಹಿಡಿದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟ್ ಆಗಿ ಏನಾದರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ಪ್ರಕಟಣೆ ಅಧ್ಯಕ್ಷರು ಸ್ವಲ್ಪ ಸಿಎಂ ಅವರು ಉತ್ತರ ಕೊಡ್ತಾರೆ. ಸಿಎಂ ಅವ್ರಿಗೆ ಹೇಳಿಬಿಡ್ಲಿ ಅಧ್ಯಕ್ಷರೇ. ಈಗೇನಂತ ದಯವಿಟ್ಟು ಮುಖ್ಯಮಂತ್ರಿಗಳು ಮೈಕ್ ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲೂ ಮೀಟಿಂಗ್ ಮಾಡಿ, ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದ್ಸಾರಿ ಚರ್ಚೆ ಮಾಡಿದ್ದೀನಿ. ನಮ್ಮ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಪ್ಪ, ನಾನು ನಿಮಗೆ ರಿಸರ್ವೇಶನ್ ಕೇಳಲಿಕ್ಕೆ ಅಡ್ಡ ಬರಲ್ಲ. ನೀವು ಈಗ ರಿಸರ್ವೇಶನ್ನಲ್ಲಿ ಕೆಟಗರಿ ಮಾಡಿದ್ದಾರೆ. ಕೆಟಗರಿ 1, ಕೆಟಗರಿ 2A, ಕೆಟಗರಿ 3A, ಕೆಟಗರಿ 3B. ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ 3B ಬರ್ತಾ ಇದ್ದೀರಿ. ಯಾರನ್ನೇ ನಾವು ಕೆಟಗರಿ 2Aಗೆ ಅಥವಾ ಕೆಟಗರಿ 1ಗೆ ಸೇರಿಸಬೇಕಾದ್ರೆ, ಅಲ್ಲಿ ಇಲ್ದೇದವ್ರನ್ನ ಹೊಸದಾಗಿ ಸೇರಿಸಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ. 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ನಿಮಗೆ ಹಿಂದೆ ಇದ್ದಂತ ಸರ್ಕಾರ, ಯತ್ನಾಳ್ ಅವರೇ, ಹಿಂದೆ ಇದ್ದಂತ ಸರ್ಕಾರ ನಿಮ್ಮನ್ನ 2Aಗೆ ಸೇರಿಸಿಲ್ಲ. 2Aಗೆ ಸೇರಿಸಿಲ್ಲ. ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು, ಹಿಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವ್ರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದ್ರೆ 2Bನವರಿಗೆ, ಲಿಂಗಾಯತ ಸಮುದಾಯದವರಿಗೆ, 3Bನವರಿಗೆ ಮತ್ತೆ 3Aನವರಿಗೆ 2%, 3Aನವರಿಗೆ 2%, 3Bನವರಿಗೆ 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ, ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2Aಗೆ ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ.